ಇವತ್ತು ಆ, ನಮ್ಮ ಸಿನಿಮಾದ ಒಂದು ನಮ್ಮ 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 ನಾವಿವತ್ತು ಸಿನಿಮಾನ ಮಾಡಿ ಮುಗಿಸಿ ಚಿತ್ರವನ್ನ ಬೆಳ್ಳಿ ತೆರೆಗೆ ಬೆಳ್ಳಿ ಪರದೆಗೆ ನಾವು ತಗೊಂಡ್ ಬರ್ತಾ ಇದ್ದೀವಿ. ಈ ಸಿನಿಮಾದ ಒಂದು ಎಳೆ ಕಥೆಯಾಗಿ ಸಿನಿಮಾ ಆಗಿ ಇವತ್ತು ಹೆಮ್ಮರವಾಗಿ ಇವತ್ತು ಥಿಯೇಟರ್ಗೆ ಸಿನಿಮಾ ಬರ್ತಾ ಇದೆ. ನಮ್ಮ ಸಿನಿಮಾದ ಟೈಟಲ್ನ ಲಾಂಚ್ ಮಾಡೋದಕ್ಕೋಸ್ಕರ ಆ, ನಾನು ಕನ್ನಡ ಚಿತ್ರರಂಗದ ಯಶಸ್ವಿ ನಿರ್ದೇಶಕರಾದಂಥ ಬಹದ್ದೂರ್, ಭರ್ಜರಿ, ಭರಾಟೆ, ಜೇಮ್ಸ್ ಸಾಲು ಸಾಲು ಯಶಸ್ವಿ ಚಿತ್ರಗಳನ್ನ ಕೊಟ್ಟಂತ ಶ್ರೀ ಚೇತನ್ ಕುಮಾರ್ ಸರ್, ಒಳ್ಳೆ ಸಾಹಿತ್ಯಗಾರರು ಕೂಡ. ತುಂಬಾ ಒಳ್ಳೆ ಹಾಡುಗಳನ್ನ ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದಾರೆ, ಕನ್ನಡ ಸಿನಿಮಾನ ಕೊಟ್ಟಿದ್ದಾರೆ, ಕನ್ನಡಿಗರನ್ನ ರಂಜಿಸಿದ್ದಾರೆ. ನಾನು ಸರ್ನ ಹೋಗಿ ನಾನು ಭೇಟಿ ಮಾಡಿದೆ. ಸರ್, ಈ ಒಂದು ಸಿನಿಮಾ ಅಂದ್ರೆ ಮನೆಗೆ ಯಜಮಾನಿ ಹೇಗಿರ್ತಾರೋ ಹಾಗೆ ಒಂದು ಸಿನಿಮಾಗೆ ಕ್ಯಾಪ್ಟನ್ ವೆರಿ ಇಂಪಾರ್ಟೆಂಟ್. ಅವ್ರಿದ್ರೆ ಸಿನಿಮಾ ಆಗುವಂಥದ್ದು, ಎಲ್ಲವೂ ಕೂಡ ಚಲನೆ ಆಗುವಂಥದ್ದೇ ನಿರ್ದೇಶಕನಿಂದ. ಹಾಗಾಗಿ ಸರ್, ದಯಮಾಡಿ ಬರಬೇಕು ಸರ್ ನಮ್ಮ ಕಾರ್ಯಕ್ರಮಕ್ಕೆ, ನೀವು ಟೈಟಲ್ ಲಾಂಚ್ ಮಾಡ್ಕೊಡ್ಬೇಕು ಸರ್ ಅಂತ ಕೇಳಿದೆ. ಅವರು ತುಂಬಾ ಪ್ರೀತಿಯಿಂದ, ತುಂಬಾ ಅಭಿಮಾನದಿಂದ ನಮ್ಗೆ ಬರೋದಿಕ್ಕೆ ಒಪ್ಕೊಂಡ್ರು. ನನಗೆ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ, ಯಾಕಂದ್ರೆ ಯಶಸ್ವಿ ನಿರ್ದೇಶಕರ ಸಾಲಲ್ಲಿ ನಾವು ನಿಂತು ಮುಂದೆ ಹೋಗುವಂಥದ್ದು ದೊಡ್ಡ ವಿಷಯ ಅನ್ನುವಂಥದ್ದು. ಹಾಗಾಗಿ ನನಗೊಂದಷ್ಟು ನನ್ನ ಟೀಮ್ಗೆ ಒಂದಷ್ಟು ತಿಳುವಳಿಕೆಗಳನ್ನ ಕೂಡ ಹೇಳಿದ್ರು. ಜನಕ್ಕೆ ಸಿನಿಮಾ ಇದೆ ಅನ್ನೋದನ್ನ ಮುಟ್ಸಿ ಆಮೇಲೆ ಜನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ತದನಂತರ ನಮ್ಮ ಸಿನಿಮಾ ಒಂದು ಒಳ್ಳೆ ಇವತ್ತಿನ ಇಶ್ಯೂಸ್, ಒಂದು ಒಂದು ಇವತ್ತು ಸಮಾಜದಲ್ಲಿ ಒಂದು ಸಮಸ್ಯೆ ಅಂತಾನೆ ಅದು ದೊಡ್ಡದಾಗಿ ಬೆಳೀತಾ ಇದೆ. ನಮ್ಮ ಸಿನಿಮಾ ಕತೆ ಕಂಪ್ಲೀಟ್ ಹೆಣ್ಮಕ್ಳು ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಒಂದು ಕಥಾ ಹಂದರವನ್ನ ಹೊಂದಿರುವಂಥದ್ದು. ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಈ ಸಾಂಗು, ಟ್ರೇಲರು, ಟೀಸರ್ ಎಲ್ಲ ನೋಡಿದಾಗ. ಇದರಲ್ಲಿ ಒಂದು ಅದ್ಭುತವಾದ ತಾಯಿ ಮಗನ ಸಂಬಂಧದ ಒಂದು ಬಾಂಧವ್ಯದ ಹಾಡು ಕೂಡ ಬರುತ್ತೆ. ಮತ್ತೆ ಇವತ್ತು ಹೆಣ್ಮಕ್ಳಿಂದ ಏನೆಲ್ಲ ಆಗ್ತಿದೆ, ಒಂದಷ್ಟು ಸಮಸ್ಯೆಗಳು, ಇವತ್ತು ಯಾವ ಸಮಸ್ಯೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸಾಂಗು, ಟೀಸರು, ಟ್ರೇಲರ್ನ ಲಾಂಚ್ ಮಾಡ್ಕೊಡೋದಕ್ಕೆ ನಮಗೆ ತುಂಬ ಸೂಕ್ತವಾದಂಥ ಒಬ್ಬರು ಪ್ರಮುಖ ವ್ಯಕ್ತಿ ಅನಿಸಿದ್ದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ನನಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಅಧ್ಯಕ್ಷರನ್ನ ಹೋಗಿ ಕೇಳ್ಕೊಂಡೆ, ನೀವು ಕಾರ್ಯಕ್ರಮಕ್ಕೆ ಬರಬೇಕು, ತುಂಬ ಹೃದಯದಿಂದ ಬರೋದಕ್ಕೆ ಅವರು ಕೂಡ ಒಪ್ಕೊಂಡ್ರು. ಹಾಗೆ ಇನ್ನೊಬ್ರು ನಮ್ಮ ಸಿನಿಮಾಗೆ ಅತಿಥಿಗಳಾಗಿ ಶ್ರೀಮತಿ ಮಂಜುಳಾ ರಘು, ಸಮಾಜ ಸೇವಕರು ಮತ್ತೆ ಉದ್ಯಮಿ, ಅವ್ರು ಕೂಡ ಆನ್ ದ ವೇ ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು, ಕಲಾವಿದರು ಎಲ್ಲರೂ ಕೂಡ ಬಂದಿದ್ದಾರೆ. ನನ್ನ ಮೇಲೆ ಗೌರವ ಇಟ್ಟು, ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಟು ಎಲ್ಲರೂ ಬಂದಿದ್ದಾರೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಎಲ್ಲರನ್ನೂ ಕರಿಬೇಕಾಗತ್ತೆ, ಒಂದು ಫಾಲೋ ಅಪ್ ಮಾಡಬೇಕಾಗತ್ತೆ. ಇಲ್ಲ, ಹಾಗಿಲ್ಲ. ನಾವು ಚಿತ್ರೀಕರಣ ಮಾಡಿದಾಗ ಎಲ್ಲರೂ ಒಂದು ಮನೆಯವ್ರ ಥರ ಇದ್ವಿ. ಈಗಲೂ ಒಂದು ಲೊಕೇಶನ್ ಕಳಿಸಿ ಒಂದೆರಡು ಸರಿ ನಾನು ಹೇಳಿದೆ, ಖಂಡಿತ ಬರ್ತೀವಿ ಅಂದರು. ಅಂದರು ರೇಖಾ ಮೇಡಮ್, ಮೈಸೂರಲ್ಲಿ ನಾನು ಒಂದು ತಿಂಗಳು ಇರಬೇಕಾಗಿದೆ ಅಲ್ಲಿ ಅಂದರು. ಮೇಡಮ್, ನೀವು ಕಾರ್ಯಕ್ರಮ ಅಟೆಂಡ್ ಮಾಡಿ ಮತ್ತು ಮೈಸೂರಿಗೆ ಹೋಗಿ ಅಂತ ಹೇಳಿದೆ. ಹಾಗೆ ಅಪೂರ್ವ ಮೇಡಮ್ ಆಗ್ಬೋದು, ಇವತ್ತು ಅಂಜನಾ ಮೇಡಮ್ ಕೂಡ ಬಂದಿದ್ದಾರೆ. ಅವರು ಕೂಡ ಒಳ್ಳೆಯ ಕಲಾವಿದರು, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತೇನೆ. ನಮ್ಮ ಚೇತನ್ ಕುಮಾರ್ ಸರ್ ನಮ್ಮ ಚಿತ್ರದ ಟೈಟಲ್ ಅನ್ನು ಅನಾವರಣ ಮಾಡ್ತಾರೆ. ಎಲ್ಲರೂ ವೇದಿಕೆ ಮೇಲೆ ಬರಬೇಕು, ನಮ್ಮ ಕಲಾವಿದರು ಮತ್ತೆ ನಮ್ಮ ತಂಡ, ತಂತ್ರಜ್ಞರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ಒಂದು ಚಿತ್ರಕ್ಕೆ ಯಾವಾಗಲೂ ಕೂಡ ಮುಖಪುಟ ಅಂತ ಏನ್ ಕರಿತೀವಿ, ಅದರಲ್ಲಿ ಆ ಶೀರ್ಷಿಕೆ ಅನ್ನೋದು ಬಹಳನೇ ಮುಖ್ಯ. ಬಹಳ ವಿಶೇಷವಾದಂತ ಶೀರ್ಷಿಕೆ ಅಂತ ಅನ್ಸುತ್ತೆ. ನಿರ್ದೇಶಕರು ಬಂದು ಒಂದ್ಸಲ ಭೇಟಿಯಾದಾಗ, ಬಹಳಷ್ಟು ವರ್ಷಗಳಿಂದ ನಾನು ನಿರ್ದೇಶಕರು ನೋಡಿದ್ದೀನಿ. RK ಸರ್ ತುಂಬಾ ಪ್ಯಾಷನೇಟ್ ಸಿನಿಮಾ ಮೇಕರ್ ಸಾಲ್ನಲ್ಲಿ ಖಂಡಿತ RK ಸರ್ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ಸಿನಿಮಾ ಮೇಲಿನ ಪ್ರೀತಿ ಅಷ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಈ ಕತೆ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದ್ರು, ಬಹಳ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅನ್ನಿಸ್ತು. ಯಾಕಂತಂದ್ರೆ ನೋಡಿ, ಟೈಟಲ್, ನಾನು ಇಲ್ಲಿ ತನಕ ಇಂಡಸ್ಟ್ರಿಲಿ ಇಷ್ಟೊಂದು ಸಿನಿಮಾಗಳ ಜೊತೆ ಒಡನಾಟ ಇದೆ. ಹಾಡುಗಳನ್ನ ಬರೆದಿದ್ದೀನಿ, ಡೈಲಾಗ್ಸ್ನ ಬರೆದಿದ್ದೀನಿ. ನಾನು ಕೂಡ ಆಸ್ ಎ ನಿರ್ದೇಶಕ ಆಗಿ ಬಹಳಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀನಿ. ಆದರೆ ಈ ಥರದ ವಿಭಿನ್ನವಾದಂಥ ಶೀರ್ಷಿಕೆನ ನಾನು ಕೇಳಿರಲಿಲ್ಲ. ನಾಗೋಗೆ ವಧು ಬೇಕಾಗಿದೆ ಅಂತ. ಅದರಲ್ಲಿ ಬಹಳಷ್ಟು ಅರ್ಥಗಳಿದೆ. ಅಂದ್ರೆ ಆ ಒಂದು ಶೀರ್ಷಿಕೆ ಹಿನ್ನೆಲೆ ಬಗ್ಗೆ ಅವರೊಂದಿಷ್ಟು ನನಗೆ ವಿಷಯಗಳನ್ನ ಹಂಚ್ಕೊಂಡ್ರು. ಅಂದ್ರೆ ಇವತ್ತೊಂದು ದಿನ ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಹುಡುಕೋದು ಎಷ್ಟು ಕಷ್ಟ ಇದೆ ಅಂತ ಆ ಶೀರ್ಷಿಕೆಯಲ್ಲಿ ಗೊತ್ತಾಗುತ್ತೆ, ಮದುವೆ ರಿಲೇಟೆಡ್ ಅಂತ.
ಒಂದಿಷ್ಟು ಇನ್ಸಿಡೆನ್ಸಸ್ನೆಲ್ಲ ಕೇಳಿದಾಗ ನಾನೊಂದಿಷ್ಟು ಹೇಳಿದೆ. ಹೌದು, ನಾನೊಂದು ಮದುವೆಗೆ ಹೋಗಿದ್ದೆ, ಒಬ್ರು ಬ್ರೋಕರ್ ಅವ್ರಿಗಾದಂಥ ಅನುಭವಗಳನ್ನ ಹೇಳ್ತಾ ಇದ್ರು. ಎಷ್ಟು ಕಷ್ಟ ಇದೆ, ಹುಡುಗನ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ, ಹುಡುಗಿ ಕಡೆ ಎಷ್ಟು ಡಿಮಾಂಡ್ ಇರುತ್ತೆ ಅಂತ. ಖಂಡಿತ ಕುಟುಂಬ ಸಮೇತರಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಮನೋರಂಜನಾತ್ಮಕವಾದಂಥ ಒಂದು ಸಿನಿಮಾ ಇದಾಗತ್ತೆ. ಈ ಸಿನಿಮಾವನ್ನ ಮನೆ ಮಂದಿಯೆಲ್ಲ ಕೂತ್ ನೋಡೋ ಅಂಥ ಚಿತ್ರ ಖಂಡಿತವಾಗ್ಲೂ ಕೂಡ ಈ ಒಂದು ಸಿನಿಮಾ ಆಗತ್ತೆ ಅಂತ ನನಗೆ ಭರವಸೆ ಇದೆ. ಎಲ್ಲರೂ ಕೂಡ ಈ ಒಂದು ಚಿತ್ರವನ್ನ ಹಾರೈಸಿ ಅಂತ ನನ್ನ ಕಡೆ ಕೇಳ್ಕೊತೀನಿ. ಆ್ಯಂಡ್ ಈ ಒಂದು ಚಿತ್ರದಲ್ಲಿ ಬಹಳಷ್ಟು ಹಿರಿಯ ಕಲಾವಿದರುಗಳಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರನ್ನು ಅಷ್ಟೇ ವೇದಿಕೆ ಮೇಲೆ ನೋಡ್ತಿದ್ದೀರಾ. ಇಂಥ ಒಂದು ಕಲಾವಿದರುಗಳೆಲ್ಲರೂ ಯಾವತ್ತೂ ಒಂದು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ. ಈ ಎಲ್ಲರ ಕಲಾವಿದರ ಆಶೀರ್ವಾದವು ಕೂಡ ಈ ಒಂದು ಚಿತ್ರದ ಮೇಲೆ ಇರುತ್ತೆ. ಬಹಳಷ್ಟು ತಂತ್ರಜ್ಞರು ಈ ಒಂದು ಚಿತ್ರಕ್ಕೆ ದುಡಿದಿದ್ದಾರೆ. ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಶುಭವಾಗಲಿ. ಆ್ಯಂಡ್ ವಿಶೇಷವಾಗಿ ಹೇಳಬೇಕು, RK ಸರ್ ನಾಗಲಿ ಹೇಳಿದೆ ಏನಂದರೆ, ಸಿನಿಮಾ ಮಾಡೋದೇ ಭಾಳ ಕಷ್ಟ. ಅದರಲ್ಲಿ ಒಂದು ಸಿನಿಮಾದಲ್ಲಿ ಹೊಸ ನಾಯಕ ನಟರನ್ನ ಲಾಂಚ್ ಮಾಡಿ ಹೊಸ ತಂಡ ಕಟ್ಕೊಂಡು ಸಿನಿಮಾ ಮಾಡಿ ಅದನ್ನು ಥಿಯೇಟ್ರಿಗೆ ತಗೊಬರೋದೇ ಮೊದಲನೇ ಸಾಧನೆ. ಅದರಲ್ಲಿ ಇವ್ರು ಗೆದ್ದಿದ್ದಾರೆ. ಆ್ಯಂಡ್ ಚಿತ್ರ ಥಿಯೇಟ್ರಿಗೆ ಬಂದಾಗ ಖಂಡಿತ ಜನ ಈ ಒಂದು ಚಿತ್ರವನ್ನ ನೋಡಿ ಅವ್ರಿಗೆ ಭರ್ಜರಿ ಗೆಲುವನ್ನ ಕೊಡ್ತಾರೆ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಚಿತ್ರದ ಮೇಲೆ ಇದೆ. ಧನ್ಯವಾದ. ಥ್ಯಾಂಕ್ ಯು. ಸಿನಿಮಾಗೆ ಶುಭ ಕೋರದಂಥ, ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದಂಥ, ಒಂದಷ್ಟು ಒಳ್ಳೆಯ ಮಾತುಗಳನ್ನ ಆಡಿದಂಥ ಚೇತನ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹೀಗೆ ಎಲ್ಲ ಕಲಾವಿದರು ಎಲ್ಲರೂ ಕೂಡ ತಮ್ಮ ಜಾಗದಲ್ಲಿ ಆಸೀನರಾಗಬೇಕು. ನಮ್ಮ ಅಧ್ಯಕ್ಷರು ವೇದಿಕೆ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮುಂದಿನ ನಿಕಟಪೂರ್ವ ಶಾಸಕರು, ಸಚಿವರು ಆದಂಥ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ಸರ್ಕಾರ, ನಮ್ಮ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಈಗ ನಮ್ಮ ಸಿನಿಮಾದ ಸಾಂಗು, ಟ್ರೇಲರು, ಟೀಸರ್ನ ಲಾಂಚ್ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಥರ ಕಾರ್ಯಕ್ರಮಗಳಿಗೆ ಬಹಳ ಕಡಿಮೆ ಬರೋದು ನಾನು. ಆದರೆ ಈ ಸಿನಿಮಾ ನಮ್ಮ ರಾಜ್ ಕಾರ್ತಿಕ್ ಬಂದಾಗಿಂದ ಹೇಳ್ತಾನೆ ಇದ್ದಾರೆ. ನನಗೆ ಅಷ್ಟೊಂದು ಪ್ರಶಂಸೆ, ಎಲ್ಲೋ ಒಂಥರ ಮುಜುಗರ ಅನ್ನಿಸ್ತಾ ಇದೆ ನನಗೆ. ತುಂಬ ಅಷ್ಟೇನು ನನ್ನ ಕೆಲಸ ಅಷ್ಟೇ ನಾನು ಮಾಡಿದ್ದೀನಿ, ಬೇರೆ ಯಾವುದೂ ಇಲ್ಲ. ಇದೊಂದು ನಾಗುಗೆ ವಧು ಬೇಕಾಗಿದೆ ಅಂತಂದ್ರೆ ಆ ಹೆಸರು ಸಹ ನನ್ನ ಹೆಸರಿಂದಾನೇ ಪ್ರಾರಂಭ ಆಗುತ್ತೆ, ನಾಗಲಕ್ಷ್ಮಿ. ಆ ನಾಗ ಇದೆಯಲ್ಲ, ಎಲ್ಲಿದ್ಯಾ ಹೀರೋ? ಆ ಹೆಸರಲ್ಲಿ ತುಂಬಾ ಶಕ್ತಿ ಇದೆಯಪ್ಪ. ಖಂಡಿತ ಈ ಸಿನಿಮಾ ಸಕ್ಸಸ್ ಆಗತ್ತೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಕರ್ನಾಟಕದ ಇಡೀ ಜನತೆ ಥಿಯೇಟರಿಗೆ ಬಂದು ಈ ಸಿನಿಮಾ ನೋಡಿ ಇಡೀ ಚಿತ್ರತಂಡಕ್ಕೆ ಹಾರೈಕೆ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಆ ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಈಗಷ್ಟೇ ನಾಗುಗೆ ವಧು ಬೇಕಾಗಿದೆ ಚಿತ್ರದ ಹಾಡುಗಳು, ಟೀಸರು, ಟ್ರೇಲರು ಎಲ್ಲವನ್ನೂ ಕೂಡ ನೀವು ಈಗಷ್ಟೇ ಎಲ್ಲರೂ ಕೂಡ ನೋಡಿದ್ರಿ. ಎಲ್ರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ, ತುಂಬ ಇಷ್ಟವಾಗುವಂಥ ಚಿತ್ರ ಆಗುತ್ತೆ ಅಂತ ನಾನು ಭಾವಿಸಿರ್ತೇನೆ. ನಾಗುಗೆ ವಧು ಬೇಕಾಗಿದೆ ಅನ್ನುವಂಥ ಸಿನಿಮಾ. ಈ ಸಿನಿಮಾನ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನವನ್ನು ನಾನು ಮಾಡಿರುವಂಥದ್ದು. ನೆಕ್ಸ್ಟ್ ಮಂತ್ ಜುಲೈಯಲ್ಲಿ ನಾವು ಸೆಕೆಂಡ್ ವೀಕು ಅಥವಾ ಥರ್ಡ್ ವೀಕ್ ನಾವು ಕರ್ನಾಟಕದಾದ್ಯಂತ ನಾಗುಗೆ ವಧು ಬೇಕಾಗಿದೆ ಅನ್ನೋ ಸಿನಿಮಾನ ನಾವು ತೆರೆಗೆ ತರ್ತಾ ಇದ್ದೀವಿ. ಮಂಡ್ಯ, ಕೊಳ್ಳೇಗಾಲ, ಮದ್ದೂರು, ರಾಮನಗರ, ಬೆಂಗಳೂರು, ನಮ್ಮ ಕರ್ನಾಟಕದಲ್ಲೇ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲೇ ಸಿನಿಮಾ ಚಿತ್ರೀಕರಣ ಆಗಿರುವಂಥದ್ದು ನಾಗುಗೆ ವಧು ಬೇಕಾಗಿದೆ ಅನ್ನುವಂಥ ಸಿನಿಮಾ. ಈ ಸಿನಿಮಾದ ಒಂದು ನಿಮಗೆ ಟೈಟ್ಲೇ ಹೇಳ್ಬಿಡುತ್ತೆ, ನಾಗುಗೆ ವಧು ಬೇಕಾಗಿದೆ, ಮದುವೆ ಆಗೋದಕ್ಕೆ ಹೆಣ್ಣು ಬೇಕು ಅನ್ನುವಂಥದ್ದನ್ನ ಟೈಟಲ್ನೇ ಹೇಳ್ಬಿಡುತ್ತೆ ಅನ್ನುವಂಥದ್ದು. ಇವತ್ತಿನ ವಾಸ್ತವ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ, ಕರ್ನಾಟಕದಾದ್ಯಂತ ನಮ್ಮ ಅಧ್ಯಕ್ಷರಿಗೂ ನಾನು ಗೊತ್ತು, ಅದು ಅವ್ರ ಗಮನಕ್ಕೂ ಇದೆ ಅಂದ್ಕೊಳ್ತೀನಿ. ಯಾವುದೇ ವಿಲೇಜ್ಗೆ ಹೋದ್ರು ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚು ಅಂತ ಮದುವೆ ಆಗದೆ ಇರುವಂಥ ಹುಡುಗರುಗಳಿದ್ದಾರೆ. 60 ಜನ, 100 ಜನ, 200 ಜನ. ಹಾಗಾಗಿ ನಾನು ಇದನ್ನ ನಾನೊಬ್ಬ ನಿರ್ದೇಶಕನಾಗಿ, ಕ್ರಿಯೇಟಿವ್ ಪರ್ಸನ್ ಆಗಿ ನಾನು ಯೋಚನೆ ಮಾಡ್ತಾ ಹೋದಾಗ, ನನ್ನ ಸ್ನೇಹಿತ ಅವನಿಗೆ ಮದುವೆ ಹಂತದ ವಯಸ್ಸು ಮುಗಿದಾಗ ನಾನು ಅವನ ಹತ್ರ ಕೂತ್ ಕೇಳಿದಾಗ ಏನೆಲ್ಲ ಆಗ್ತಿದೆ ಅಂತ ಹೇಳಿದಾಗ, ಇದು ತುಂಬ ಜನಗಳಿಗೆ ಆಗ್ತಿದೆ ಗೆಳೆಯ. ಇವತ್ತು ಹೆಣ್ಣು ಕೇಳಕ್ ಹೋದ್ರೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಕೇಳ್ತಾರೆ. ಇದು ಹಳ್ಳಿಗೂ ಹಬ್ಬಿಟ್ಟಿದೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋದಲ್ಲ, ಎಲ್ಲ ವರ್ಗದ ಗಂಡು ಮಕ್ಕಳುಗಳಿಗೂ ಹೆಣ್ಗಳ ಅಭಾವ ಆಗಿರುವಂಥದ್ದು. ಬೆಂಗಳೂರಲ್ಲಿ ಸೈಟು ಮನೆನೇ ಇರಬೇಕು ಅಂತ ಕೇಳ್ತಾರೆ. ಜೊತೆಗೆ ತಂದೆ ತಾಯಿ ಇರಬಾರ್ದು, ಅತ್ತೆ ಮಾವ ಇದಾರ, ಇದ್ರೆ ಹೆಣ್ಣು ಕೊಡಲ್ಲ, ಇಲ್ಲದೆ ಇದ್ರೆ ಹೆಣ್ಣು ಕೊಡ್ತೀನಿ ಅನ್ನುವಂಥದ್ದು.
ಹೆಣ್ಗಳು ಸಿಗ್ತಾ ಇಲ್ಲ. ಹೆಣ್ಗಳು ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಹೆಣ್ಣು ಹೆತ್ತವರು ಅವ್ರು ಗೆರೆ ಹಾಕೊಳ್ಳೋದು ಅಲ್ಲದೆ ಹೆಣ್ಮಕ್ಳಿಗೂ ಗೆರೆ ಹಾಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕೆಲಸ ಇದ್ರೆ ಮಾಡೋಣ, ತಂದೆ ತಾಯಿ ಇದ್ರೆ ಬೇಡವೇ ಬೇಡ, ನೀನು ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರ್ಬೇಕಾ. ತಂದೆ ತಾಯಿ ಇದ್ರೆ ಬೇಡ ಅಂದ್ರೆ ಜೊತೆಲಿ ಇರಬಾರ್ದು ಅಂತಾರ ಅಥವಾ ಇರ್ಲೇಬಾರ್ದು ಅಂತಾರ? ಸರ್ ಜೊತೆಲಿ ಇರಬಾರ್ದು ಅಂತಾರೆ ಸರ್. ಅವ್ರನ್ನೆಲ್ಲೋ ಹೊರಗಡೆ ಇಟ್ಬಿಡಿ ಅನ್ನುವಂಥದ್ದು ಹೇಳ್ತಾರೆ. ನಮ್ಮ ಮಗಳು ಹಸು ಕಸ ಗುಡಿಸಿ ಕೊಟ್ಟಿಗೆ ಕ್ಲೀನ್ ಮಾಡಿ ಹಾಲು ಕರಿಬೇಕಾ, ಹಾಗೆ ಹೇಳಿದೆ. ಹಳ್ಳಿಲಿ ಹೆಣ್ಣೆತ್ತ ತಂದೆ ತಾಯಿಗಳ ಈ ರೀತಿಯಾದಂಥ ಒಂದು ವಾತಾವರಣ ಉಂಟಾಗಿದೆ. ಹಾಗೆ ಬೆಂಗಳೂರಲ್ಲಿ ಸರ್ ಏನಾಗಿದೆ, ತಂದೆ ತಾಯಿ ಇರಬಾರ್ದು ಅಂಥವ್ರ ಮನೆಗೆ ಕೊಡ್ತೀವಿ ಅನ್ನುವಂಥದ್ದನ್ನು ನಾನು ಈ ಮದುವೆ ಬ್ರೋಕರ್ಗಳಿಂದ ಕೇಳಿದ್ದೇನೆ. ಹಾಗೆ ಮದುವೆ ಬ್ರೋಕರ್ಗಳದ್ದು ಕೂಡ ಈಗ ಒಂದು ಗ್ಯಾಮ್ಲಿಂಗ್ ಥರ ಆಗ್ಬಿಟ್ಟಿದೆ. 2 ಲಕ್ಷ ಕೊಡು, 3 ಲಕ್ಷ ಕೊಡು, ಒಳ್ಳೆ ಹುಡುಗಿ ತೋರಿಸ್ತೀನಿ, ನಿನಗೆ ಮದುವೆ ಮಾಡಿಸ್ತೀನಿ ಅಂತೇಳಿ ರಾಮನ್ ಗಂಟು ಭೀಮನ್ ಗಂಟು ಹಾಕಿ ಮದುವೆ ಆದಮೇಲೆ ಮತ್ತೆ ಮೂರನೇ ದಿವಸಕ್ಕೆ ಯಥಾಸ್ಥಿತಿ ಆಗುವಂಥದ್ದು ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಅದಕ್ಕೆ ಸೊಲ್ಯೂಷನ್ ಏನಿದೆಯಾ ಅಥವಾ ಸುಮ್ಮನೆ? ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ ಸರ್, ಖಂಡಿತವಾಗ್ಲೂ. ಈಗ ತಾವು ನೋಡಿದ್ರಿ, ಅಣ್ಣವ್ರು 2ನೇ ಕ್ಲಾಸ್ ಓದಿ ಹೇಗೆ, ಅವ್ರು 3ನೇ ಕ್ಲಾಸ್, ಸಾರಿ ಸರ್, ಕ್ಷಮೆ ಇರಲಿ ಸರ್, ತಿದ್ಕೊಳ್ತೀನಿ, 3ನೇ ಕ್ಲಾಸ್ ಓದಿ ಅದನ್ನ ಮಾಡಿಸ್ತೀನಿ ಸರ್. ಅದನ್ನ ನಮ್ಮ ಎಡಿಟರ್ ಸರ್ಗೆ ಹೇಳಿ ಮಾಡಿಸ್ತೀನಿ ಸರ್. ವ್ಯವಸಾಯ ಮಾಡುವಂಥವ್ರು ಮಾಡುವುದಕ್ಕೆ ಪ್ರೇರೇಪಣೆ ಆದರು. SM ಕೃಷ್ಣ ಅವರು ಇಡೀ ನಮ್ಮ ಪ್ರಪಂಚನೇ ತಿರುಗು ನೋಡುವಾಗ ಬೆಂಗಳೂರನ್ನ ಮಾಡಿದ್ರು. ಹಾಗಾಗಿ ಅಲ್ಲಿ ನಾವು ಸೊಲ್ಯೂಷನ್ ಕೂಡ ನಾಗೋಗೆ ವಧು ಬೇಕಾಗಿದೆ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಹಾಗೆ ಸಿನಿಮಾದಲ್ಲಿ ನಾಯಕನಾಗಿ ದತ್ತು ಅಂತ ಹೇಳಿ ಹೊಸ ಪರಿಚಯ. ತುಂಬ ಉತ್ತರ ಕರ್ನಾಟಕದ ಹುಡುಗ ಆದ್ರೂ ನಿಜವಾಗ್ಲೂ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾನೆ. ಯಾಕೆಂದರೆ ನಾನು 100 ಜನ ಉತ್ತರ ಕರ್ನಾಟಕದವ್ರನ್ನ ನೋಡ್ತೀನಿ, ಅವ್ರಿಗೆ ಬೆಂಗಳೂರು ಭಾಷೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ. ಮೇಡಮ್ ಗೊತ್ತಿರುತ್ತೆ ಅವ್ರಿಗೆ, ಯಾಕೆಂದರೆ ಅವ್ರು ಉತ್ತರ ಕರ್ನಾಟಕದ ಪ್ರವಾಸನೇ ಜಾಸ್ತಿ ಮಾಡ್ತಾ ಇರ್ತಾರೆ. ಹಾಗೆ ಸೋನಿಕಾ ಅವರು ನಮ್ಮ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇನ್ನು ತಾಯಿ ಪಾತ್ರದಲ್ಲಿ ಅಪೂರ್ವ ಶ್ರೀ ಅವರು ಅದ್ಭುತವಾದಂಥ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೈಜ ಅಭಿನಯವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥವ್ರು. ತಾಯಿ ಮಗನ ಪಾತ್ರನ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮಗ ಆಗಲಿ ತಾಯಿ ಆಗಲಿ ಮಾಡಿದ್ದಾರೆ. ಇನ್ನು ರೇಖಾ ದಾಸ್ ಅವರು, ರೇಖಾ ಮೇಡಮ್ ಹತ್ತತ್ರ 1000 ಸಿನಿಮಾಗಳನ್ನ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಅದ್ಭುತವಾದಂಥ ಒಂದು ತಿಳಿ ಹಾಸ್ಯವನ್ನ ಕನ್ನಡ ಜನಕ್ಕೆ, ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇನ್ನು ನಮ್ಮ ಎಡಿಟರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಹಾಗೆ ಇನ್ನೊಂದು ನನ್ನ ಕೊನೆ ಹಂತದ ಮಾತಿಗೆ ಬರ್ತಾ ಇದ್ದೀನಿ. ಈ ಸಿನಿಮಾ ಈ ಒಂದು ಲೆವೆಲ್ಗೆ ನಿಲ್ಲಬೇಕಾದ್ರೆ, ಇಷ್ಟು ಚೆನ್ನಾಗಿ ಮೂಡ್ ಬರಬೇಕಾದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ DOP ಅವರು, ನಾಗರಾಜ್ ಸರ್, ಕ್ಯಾಮ್ರಾಮನ್ ಅವರು, ಛಾಯಾಗ್ರಹಣ ಮಾಡಿದಂಥವ್ರು. ಅವರು ಅವರೊಂದು ಒಳ್ಳೆ ಪೇಷನ್ಸ್ ಇರುವಂಥ ಒಬ್ಬ ಛಾಯಾಗ್ರಾಹಕ, ಒಬ್ಬ ಕ್ಯಾಮರಾಮನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕನ್ನಡ ಇಂಡಸ್ಟ್ರಿ ಅವ್ರ ಕಡೆನೂ ನೋಡಬೇಕು. ಯಾಕೆಂದರೆ ನಾನು ಇಡೀ ಅಷ್ಟು ದೃಶ್ಯಗಳಲ್ಲೂ ಒಂದು ಫೋಕಸ್ ಔಟ್ ಆಗಿದೆ, ಅಥವಾ ಇನ್ನೆಲ್ಲೋ ಆಭಾಸ ಆಗಿದೆ, ಅಥವಾ ಇನ್ನೆಲ್ಲೋ ರೀಶೂಟ್ ಮಾಡಬೇಕು, ಯಾವ ಥರದ್ದು ಇಲ್ಲ. ಅಷ್ಟು ಅದ್ಭುತವಾದಂಥ ಕೆಲಸವನ್ನು ನಾಗೋಗೆ ವಧು ಬೇಕಾಗಿದೆ ಚಿತ್ರಕ್ಕೆ ಮಾಡಿದ್ದಾರೆ. ಮೇಜರ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಕ್ಯಾಮ್ರಾಮನ್ ಅವ್ರು ಇಲ್ಲ ಅಂದಿದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ನಾಗೋಗೆ ವಧು ಬೇಕಾಗಿದೆ. ಮಾಧ್ಯಮದವ್ರು ಎಲ್ಲರೂ ಪ್ಲೀಸ್ ದಯಮಾಡಿ ಇದೊಂದು ಒಳ್ಳೆ ಸಿನಿಮಾ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ, ಬೆಂಬಲ ಇರಲಿ. ಕರ್ನಾಟಕದಾದ್ಯಂತ ಇದೊಂದು ಹೆಸರು ಮಾಡೋದಕ್ಕೆ ಮಾಧ್ಯಮದವ್ರು ಮನಸ್ಸು ಮಾಡಬೇಕು. ಯಾಕೆಂದ್ರೆ ಇದು ಸಾಮಾಜಿಕ ಕಳಕಳಿಯುಳ್ಳ ಸೋಷಿಯಲ್ ಅವೇರ್ನೆಸ್ ಇರುವಂಥ ಚಿತ್ರ. ಹೆಣ್ಮಕ್ಳು ಗಂಡು ಮಕ್ಳುಗಳ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಇರುವಂಥ ಚಿತ್ರ. ದಯಮಾಡಿ ಇದನ್ನು ಮನೆಗೂ ತಲುಪಿಸೋ ಕೆಲಸವನ್ನು ನನಗೆ ಮಾಧ್ಯಮದವರೇ ಮಾಡಬೇಕು. ನನಗೆ ಅವ್ರು ಬಿಟ್ಟರೆ ಇಲ್ಲ ಅಂತ ಅನ್ನೋದನ್ನು ನಾನು ಸಾರಿ ನಾನು ಒಬ್ಬ ಸಣ್ಣ ನಿರ್ಮಾಪಕನಾಗಿ ನಾನು ಕೇಳ್ಕೊಳ್ತಿದ್ದೀನಿ. ದಯಮಾಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಹಾಂ ಸರ್, ಅದೇ ಇವತ್ತು ಮುಂದುವರೆದ ಪ್ರದೇಶಗಳಾಗ್ಬಿಟ್ಟಿದೆ ಸರ್. ಇವತ್ತು ಸ್ವಾವಲಂಬಿ ಹೌದು ಸರ್. ಭ್ರೂಣ ಹತ್ಯೆ ಬಗ್ಗೆನೂ ನಾನು ಖಂಡಿತವಾಗ್ಲೂ ಸಿನಿಮಾದಲ್ಲಿ ಹಾಕಿದ್ದೀನಿ. ಭ್ರೂಣ ಹತ್ಯೆ ಮಾಡ್ತಾ ಇರೋದ್ರಿಂದಲೇ ಇವತ್ತು ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗಿದೆ. ಅದು ನಡೀತಿರೋದು ನಮ್ಮ ದುರಂತ ಸಿಟಿನಲ್ಲೇ ನಡೀತಿರುವಂಥದ್ದು. ಯಾಕಂದರೆ ಹಾಸ್ಪಿಟಲ್ಸ್ ಎಲ್ಲ ಇರುವಂಥದ್ದು. ಆದರೂ ಆ ಒಂದು ಇದನ್ನು ಹಾಕಿದ್ದೀನಿ ಸರ್. ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯಾಗಿ ಭ್ರೂಣ ಹತ್ಯೆಯಿಂದನೇ ಇವತ್ತು ಸಮಸ್ಯೆಗಳು ಆಗ್ತಿದೆ ಅನ್ನುವಂಥದ್ದು, ವಯಸ್ಸಾದ ತಂದೆ ತಾಯಿಗಳು ಬೇಡ ಅನ್ನುವಂಥದ್ದು ಎಷ್ಟು ಸಮಂಜಸ. ಹೇಗೆ ಒಬ್ಬ ಹೆಣ್ಣು ಮಗಳಿಗೆ ತಂದೆ ತಾಯಿಗಳು ಹುಡುಗ ಹುಡುಗಿನ ಕೂರಿಸಿ ರಾಜಿ ಮಾಡಿಸ್ತಾ ಇದ್ರು.
ಹೊಂದ್ಕೊಂಡು ಹೋಗಿ ಅಂತ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್. ನೀ ಬಿಟ್ಟು ಬಾ, ನಾನು ನೋಡ್ಕೊತೀನಿ ಅಂತಾರೆ ತಂದೆ ತಾಯಿ, ಅಣ್ಣ ತಮ್ಮ ಅಕ್ಕ ಇದ್ರೆ, ಅಥವಾ ಒಂದು ಮಗು ಮಾಡ್ಕೊಂಡು ಬಂದ್ಬಿಡು ಪ್ರಾಪರ್ಟಿ ತಗೊಳ್ಳೋಣ ಅಂತಾರೆ. ಹೀಗೆಲ್ಲವೂ ಇದೆ. ದಯಮಾಡಿ ಮಾಧ್ಯಮದವ್ರನ್ನೇ ನಾನು ನಂಬಿರುವಂಥದ್ದು. ಇದೊಂದು ನೀಟ್ ಕತೆ ಇರುವಂಥ ಸಿನಿಮಾ. ಹೆಣ್ಮಕ್ಳು ತಪ್ಪು ಅಂತ ನಾನು ಈ ಸಿನಿಮಾದಲ್ಲಿ ಹೆಣ್ಮಕ್ಳು ಅಷ್ಟೇ ನಾನು ತಪ್ಪು ಅಂತ ಹೇಳಿದ್ರೆ ನೀವ್ ಹೇಳ್ತಾ ಇದೀರಾ, ಪೇರೆಂಟ್ಸ್ ಬೇಡಿಕೆ ಇಡ್ತಾರೆ, ಪೇರೆಂಟ್ಸ್ ಇರ್ಬಾರ್ದು ಅದು ಇದು ಅಂತ ಹೇಳ್ಬಿಟ್ಟು ನೀವು ಒಂದ್ ಸನ್ನಿವೇಶ ತೋರಿಸಿದ್ರಿ. ರೇಖಾ ಮೇಡಮ್ಗೆ ಅವ್ರು ಕೇಳ್ತಾರೆ, ನಿಂಗ್ ಬ್ರೇಕ್ ಡ್ಯಾನ್ಸ್ ಬರುತ್ತಾ, ನಿಂಗ್ ಭರತನಾಟ್ಯ ಬರುತ್ತಾ ಅಂತ. ನೀವು ಯಾಕೆ ಬೇಡಿಕೆ ಇಡ್ತೀರಾ ಗಂಡ್ಮಕ್ಳು ಅದ್ರ ಬಗ್ಗೆ? ಒಬ್ಬ ಕುಂಡಿ ಆಗಿದ್ರೆ ನೀವುಗಳು ಮದ್ವೆ ಮಾಡ್ಕೊಂತೀರಾ ಗಂಡ್ಮಕ್ಳು? ಹೆಣ್ಮಕ್ಳು ಯಾಕೆ ಆತರ ಬೇಡಿಕೆ ಇಡ್ಬಾರ್ದು? ಅವ್ರ ಮನೆಯವ್ರು ಯಾಕೆ ಬೇಡಿಕೆ ಇಡ್ಬಾರ್ದು? ನೀವು ನಿಮ್ ಮಗಳನ್ನ ನೀವು ಬೇರೆಯವ್ರಿಗೆ ಕೊಡ್ಬೇಕಿದ್ರೆ ನಿಮ್ಗಿಂತ ₹1 ಎಕ್ಸ್ಟ್ರಾ ಇರೋ ಬೇತಾನೆ ಕೊಡೋದು. ಎಕ್ಸ್ಟ್ರಾ ಕಮ್ಮಿ ಇರೋರು ಕೊಡ್ತೀರಾ? ಕೊಡಲ್ಲ ತಾನೆ. ಹೆಣ್ಮಕ್ಳು ಬೇಡಿಕೆ ಇಡೋದ್ರಲ್ಲಿ ಏನ್ ತಪ್ಪು? ನಾನು ನೋಡ್ತಾ ಇದ್ದೀನಿ ಇದನ್ನೆಲ್ಲ, ಫೇಸ್ಬುಕ್ ಕೇಳ್ತಾರೆ ಅದನ್ನೆಲ್ಲ. ನೀವು ಎಷ್ಟು ಸರಿ ಹೆಣ್ಮಕ್ಳು ಮನೆಗೆ ಹೋಗ್ಬಿಟ್ಟು ವಾಕಿಂಗ್ ಮಾಡಿ ಇದು ಹಾಡು ಹೇಳಕ್ ಬರ್ತಾ ಅಂತ ಹಿಂದಿನ ಕಾಲದಿಂದ ಎಷ್ಟು ಹೆಣ್ಮಕ್ಳು ಕೇಳ್ಕೊಂಡ್ ಬಂದಿಲ್ಲ ಹೆಣ್ಣೊಳಕ್ ಹೋದಾಗ್ಲೆ. ಇವೆಲ್ಲ ನೀವ್ ಯಾಕೆ ಬೇಡಿಕೆ ಇಡ್ತೀರಾ ಗಂಡ್ಮಕ್ಳು ಕಡೆಯವರು, ಗಂಡಿನ ಮನೆಯವರು? ಮೇಡಮ್ ಹಂಗೆ ಅದನ್ನ ಎರಡು ತೋರಿಸಿ ಇದ್ರಲ್ಲಿ. ಹಾ ಮೇಡಮ್, ನಿಜವಾಗ್ಲೂ ನೀವು ಹೇಳಿದ್ದು ಸತ್ಯನೇ. ಒಂದು ಕಾಲದಲ್ಲಿ, ಒಂದು ಕಾಲಘಟ್ಟದಲ್ಲಿ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ತಿಪ್ಪೆ ಗೊಬ್ಬರ ಇದೆಯಾ ಅಂತ ನೋಡ್ತಾ ಇದ್ರು. ಮುಯಿ ಕೊಡ್ತಿದಾರ ಅಷ್ಟೇ, ಇನ್ನೇನಿಲ್ಲ. ಹಾ ಮ್ಯಾಮ್, ಈಗ ಮುಯಿ ಎಷ್ಟು ಸಮಂಜಸ ಅಂತ ಮ್ಯಾಮ್. ಪ್ರೀತಿಯಿಂದ ಗೆಲ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ನಾನು ಹೆಣ್ಮಕ್ಳೇ ತಪ್ಪು ಅಂತ ಹೇಳಿಲ್ಲ. ಅಧ್ಯಕ್ಷರು ಕೂತಿದಾರೆ, ಇಲ್ಲ ನಾನು ಚಚ್ಚಾಕ್ಬಿಡ್ತಾರೆ, ನಾನು ಅಧ್ಯಕ್ಷರ ಮುಂದೆನೆ ಹೀಗೆ ಹೇಳ್ತೀಯಾ ಅಂತ. ಈ ಸಿನಿಮಾ ನೋಡ್ತಿದ್ದಂಗೆ ಮೊದಲಿಗೆ ನಾನೊಬ್ಳು ತಾಯಿಯಾಗಿ ಆ ತಾಯಿ ಮಗನ ಪ್ರೀತಿ ನನಗೆ ತುಂಬ ಕನೆಕ್ಟ್ ಆಗಿದ್ದವು. ಅಲ್ಲಿ ಕೂರ್ತಾನೆ ನನ್ನ ಮಗನ ಮೆಸೇಜ್ ಮಾಡಿದೆ, ಯಾಕಂದರೆ ಅವನು ಹೊರಗಡೆ ಓದ್ತಾ ಇದ್ದಾನೆ. ಸಡನ್ನಾಗಿ ಅವನು ವಿಡಿಯೋ ಕಾಲ್ ಮಾಡ್ದೆ, ನಾನು ಕಟ್ ಮಾಡಿದೆ. ಆಮೇಲೆ ಒಂದು ಸಿನಿಮಾದ ಒಂದು ಲಾಂಚ್ಗೆ ನಾನು ಬಂದಿದ್ದೀನಿ, ನಾಗುವಿಗೆ ವಧು ಬೇಕಾಗಿದೆ ಅಂತ. ಅಂದರೆ ಈ ಸಿನಿಮಾ ಅಷ್ಟೊಂದು ಮನಸ್ಸು ಮುಟ್ಟತ್ತೆ ಅಂತ ಒಬ್ಳು ತಾಯಿಯಾಗಿ ಅಷ್ಟು ಕನೆಕ್ಟ್ ಆಯಿತು ನನಗೆ. ನನ್ನ ಮಗ ಇಮ್ಮಿಡಿಯೇಟ್ಲಿ ಐ ಲವ್ ಯು ಅಮ್ಮ ಅಂತ ಕಳಿಸಿದ್ದಾನೆ. ಸಡನ್ ಅಂದರೆ ಯಾವಾಗಲೂ ಒಂದು ಸಿನಿಮಾ ಮಾಡಿದಾಗ ಜನರಿಗೆ ಕನೆಕ್ಟ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟು. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ನಾವು ನೋಡಬೇಕಾದ್ರೆ ನಾವೇ ಇದ್ದೀವೇನೋ ಅಲ್ಲಿ ಅನ್ನೋ ಅಷ್ಟು ಈ ಸಿನಿಮಾದಲ್ಲಿ ಬಂತು. ಅದು ನನಗೆ ತುಂಬ ಖುಷಿ ಆಯಿತು. ಎರಡನೇದು ನಮ್ಮ ರೇಖಾ ಅವರು, ನಾವು ಮಕ್ಕಳಿದ್ದಾಗ ಸೀರಿಯಲ್ಸಲ್ಲೆಲ್ಲ ಮತ್ತು ಯಾವುದೇ ಒಂದು ಕಾಮಿಡಿ ಒಂದು ಸೀನ್ ಬಂದರೆ, ಅಥವಾ ಯಾವಾಗಲೂ ಒಂದು ಸಿನಿಮಾದಲ್ಲಿ ಅವರು ಲಾಸ್ಟ್ಗೆ ನೊಂದಂಥ ಒಂದು ಮನಸ್ಥಿತಿ ಇರುತ್ತೆ. ಅದರಲ್ಲಿ ಅವ್ರನ್ನ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾರೆ. ಎಸ್ಪೆಷಲಿ ಆ ಶರಪಂಜರದು ಕಲ್ಪನಾದ ಆ್ಯಕ್ಟಿಂಗ್ ಮಾಡಿದಾಗಂತೂ ಅವರೇ ಬಂದಿದ್ರೇನೋ ಅನ್ನೋಷ್ಟು ಚೆನ್ನಾಗಿ ಮಾಡಿದ್ರೆ ನಿಜ. ಯಾಕೆ ಅಂದ್ರೆ ಅಂತ ಕಲಾವಿದೆ ಅಂದ್ರೆ ಕಾಮಿಡಿನು ಒಂದು ಮೂವಿ ಹಿಟ್ ಆಗ್ಬೇಕು ಅಂತಂದ್ರೆ ನೀವು ಒಂದೊಂದು ಚೂಟ್ ಟೀಸರ್ ಬಿಡುಗಡೆ ಮಾಡ್ತೀರಲ್ಲ, ಅದ್ರಲ್ಲಿ ಆ ತಮಾಷೆ ಸೀನ್ಸು ನೀವು ಹಾಕ್ತಾ ಇರ್ಬೇಕು. ಚೇತನ್ ಸರ್ ಹಿಂದೆ ಹೋಗ್ಬಿಟ್ರು, ನೀವ್ ಹೇಳ್ದಂಗೆ ಒಂದೇ ಸಲ ಸಿನಿಮಾ ಬಿಡುಗಡೆ ಆಗ್ಬಾರ್ದು. ಅದಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದೊಂದು ಹೊಸ ಕನ್ನಡದ ಒಂದು ಸಿನಿಮಾ ತಂಡ. ನಾವು ಇಂಥ ಒಂದು ಕರೆಕ್ಟು ನಮ್ಮ ಮಗಳಲ್ಲಿಂದ ಪ್ರಶ್ನೆ ಮಾಡ್ತಾರೆ, ಎಷ್ಟು ಸಿಟ್ಟಿದೆ ಅವಳಲ್ಲಿ. ಯಾಕೆಂದರೆ ಅವರು ಮಾಧ್ಯಮದ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಹೆಣ್ಮಗಳಿಗಾಗುವಂಥ, ಇವತ್ತಿನ ಹೆಣ್ಮಗಳಿಗಾಗುವಂಥ ಎಲ್ಲ ನೋವುಗಳು ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅವಳ ಪ್ರಶ್ನೆಗಳು ಭಾಳ ತೀಕ್ಷ್ಣವಾಗಿತ್ತು. ನಾನು ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೀನಿ. ಈ ಮಂಡ್ಯ ಕಡೆ ಈ ಸಿನಿಮಾ ಹೆಚ್ಚು ಮಂಡ್ಯ ಭಾಗದಲ್ಲಿ ತಗೊಂಡಿದ್ದಾರೆ. ನಾನು ಆ ಮಕ್ಕಳು ಹೇಳೋದನ್ನ ನಾನು ಕೇಳಿದ್ದೀನಿ. ನನಗೆ ಹೆಣ್ಮಕ್ಳು ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಗಂಡ್ಮಕ್ಳು ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನನಗೆ ಅಲ್ಲಿರೋ ಗಂಡ್ಮಕ್ಳು ಹೇಳ್ತೀನಿ, ಮೇಡಮ್ ನಾವು ಕಲ್ಯಾಣ ಕರ್ನಾಟಕ ಫಸ್ಟು ಇಲ್ಲಿಂದ ನಾವು ಉತ್ತರ ಕರ್ನಾಟಕದ ಹೆಣ್ಣುಮಗಳನ್ನ ಯಾವತ್ತೂ ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ನಮ್ಗೆ ಆ ಥರ ಸಂಬಂಧಗಳೇ ಇರಲಿಲ್ಲ. ಇಲ್ಲೇ ಮಾಡ್ಕೊಂಡ್ಬಿಡ್ತಿದ್ವಿ. ನಂತರ ನೀವು ಶಾಕ್ ಆಗಿಬಿಡ್ತೀರಾ, ಬಿಹಾರು, ಒರಿಸ್ಸಾ, ನಾರ್ತ್ ಈಸ್ಟು ಅಲ್ಲಿಂದ ಎಲ್ಲ ಹೆಣ್ಮಕ್ಳನ್ನ ತಂದು ಮದುವೆ ಆಗಿರೋದನ್ನ ನಾನು ನೋಡಿದ್ದೀನಿ. ಯಾಕಂದರೆ ಹೆಣ್ಮಕ್ಳನ್ನು ಕೊಡೋದಿಲ್ಲ. ಆಮೇಲೆ ನೀವು ಹೇಳ್ದಂಗೆ ಭ್ರೂಣ ಹತ್ಯೆ ಒಂದು ಹೆಂಗೆ ಅಂತಂದರೆ ನನಗೆ ನನ್ನ ಕಣ್ಣು ಮುಂದೆನೂ ನನ್ನ ರಿಲೇಟಿವ್ಸ್ ಎಷ್ಟೋ ಜನರು ನೋಡಿದ್ದೀನಿ. ಗಂಡು ಮಗು ಬೇಕು ಅಂದರೆ 10 ಹೆಣ್ಮಕ್ಳನ್ನ ಅವಾಯ್ಡ್ ಮಾಡ್ಕೊಂಬಂದು ಕಡೆ ಗಂಡು ಅಂದಾಗ ಹುಟ್ಟಿಸ್ತಾರೆ. ಸೊ ಇದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಈ ಸ್ಥಿತಿಗೆ ನಾವು ಬಂದಿರೋದಕ್ಕೆ. ಮುಂದಿನ ದಿನಗಳಲ್ಲಿ 5 ಗಂಟೆಗೆ ಒಂದೇ ಹೆಣ್ಣಿರ್ತಾರೆ. ಸೊ ಹಾಗಾಗಿ ಇನ್ನೂ ಏನೇನು ನೋಡಬೇಕೋ ಗೊತ್ತಿಲ್ಲ. ಬಟ್ ಆದರೆ ಈ ಸಿನಿಮಾ
ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಆ ತಾಯಿ ಮಗನ ಹಾಡು ಸೂಪರ್ ಹಿಟ್. ಆಮೇಲೆ ಇವನ್ ನೀನು ಒಂದೊಂದು ಹೆಣ್ಮಗಳನ್ನು ನೋಡ್ತಾ ಒಂದೊಂದು ಹಾಡು ಮಾಡಿದೀರಲ್ಲ, ಆ ಹಾಡು ಅದನ್ನು ಅಷ್ಟೇ ತುಂಬಾ ಹಾಡುನು ತುಂಬಾ ಮೆಲೋಡಿಯಸ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಇನ್ನೇನಾದ್ರು ಮಾತಾಡ್ಬೇಕಾ? ಸೊ ಈ ಸಿನಿಮಾ ಯಶಸ್ಸನ್ನ ಕಾಣ್ಲಿ. ಈ ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ಆಶೀರ್ವಾದ. ಇಡೀ ಆಮೇಲೆ ಆ ತಾಯಿ ಪಾತ್ರ ಮಾಡಿರೋರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ತಾಯಿ ಅಂದ್ರೆ ನಾನು ಯಾವಾಗ್ಲೂ ತಾಯಿಯಂಗೆ ಕನೆಕ್ಟ್ ಆಗೋದ್ರಿಂದ ನಾನು ಹೇಳೋದಲ್ಲ, ಈಗ ಪ್ರೀತಿ ಮಾಡೋ ಹುಡುಗ ಇದೇ ತರ ಎಷ್ಟು ಜನ ಹುಡುಗರಿಗೆ ಮದ್ವೆ ಆಗಿ ಹೆಣ್ಣು ಸಿಗ್ತಾ ಇಲ್ಲ, ಅವ್ರೆಲ್ರಿಗೂ ಕನೆಕ್ಟ್ ಆಗ್ತೀರಾ ನೀವು. ಆಮೇಲೆ ನೀನ್ ಸೂಪರ್ ಆಗಿ ಮಾಡಿದ್ಯಾ. ಮತ್ತೆ ಆ ಹೆಣ್ಮಕ್ಳು ಅಷ್ಟೇ, ನಮ್ಮ ಹೀರೋಯಿನ್ ಅವಳು ಚೆನ್ನಾಗಿ ಮಾಡಿದಾಳೆ. ಮತ್ತೆ ಎಲ್ಲರೂ ಚೆನ್ನಾಗಿ ಮಾಡಿದೀರಾ. ಇವತ್ತು ನನ್ಗೆ ಐನೋ ನಮ್ಮ ಇಡೀ ಮಾಧ್ಯಮದವರು ನಿಮ್ ಜೊತೆ ನಿಂತ್ಕೊಳ್ತಾರೆ. ಯಾಕಂದ್ರೆ ಕನ್ನಡ ಸಿನಿಮಾ ನಾವು ಕಾಯ್ತಿರ್ತೀವಿ, ಒಂದು ಒಳ್ಳೆ ಸಿನಿಮಾ ಬರ್ಲಪ್ಪ, ನಾವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡೋಣ ಅಂತ ನಾವ್ ಎಲ್ಲರೂ ಕಾಯ್ತೀವಿ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ, ನಿಮ್ಗೆ ಆರ್ಥಿಕವಾಗ್ಲೂ ಬಲ ನೀಡ್ಲಿ. ಇಡೀ ಚಿತ್ರತಂಡಕ್ಕೆ ನನ್ನೆಲ್ಲ ಹಾರೈಕೆ, ನನ್ನೆಲ್ಲ ಆಶೀರ್ವಾದ. ನನ್ನ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಕೂತಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮಗೆ. ಆ್ಯಂಡ್ ನಮ್ಮ ಮಾಧ್ಯಮದವರು, ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಸಹ ನನ್ನ ನಮಸ್ಕಾರಗಳು. ಈ ಒಂದು ಸಿನಿಮಾ ನಾನು ಇವ್ರನ್ನ ಕದನ ರಾಜು ಅಂತಾನೆ ಕರೆಯೋದು. ಯಾಕೆ ಅಂತಂದ್ರೆ ಕದನ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಮೇಘಾ ಸೀರಿಯಲ್. ಆ ಸೀರಿಯಲ್ ಅಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದವರು. ಡೈಲಾಗ್ ರೈಟರ್ ಅದರಲ್ಲಿ ನಮ್ಮ ಕದನ ರಾಜು ಅವರು. ಹಾಗಾಗಿ ನಾನು ಕದನ ರಾಜು ಅಂತಾನೆ ಅವ್ರನ್ನ ಆವಾಗಿಂದನೂ ಕರಿತಾ ಇದ್ದೆ. ಈ ಒಂದು ಸಿನಿಮಾ ಮಾಡಬೇಕಾದ್ರೆ ಕಾಮಿಡಿಗೆ ನಾನು ನೆನ್ಸ್ಕೊಂಡ್ರು. ನನಗೆ ಹೇಳಿದ್ರು ಈ ಥರ ಒಂದು ಕತೆ ಇದೆ ಅಂತ. ನನ್ನನ್ನು ನೆನೆಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ರಾಜು ಸೋ ಮಚ್. ಯಾಕೆಂದರೆ ಈ ನಡುವೆ ಹಿರಿಯ ಕಲಾವಿದರಿಗೆ ಕೆಲಸ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ನಾನು PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಲೆಕ್ಚರರ್ ಆಗಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಕಮ್ಮಿ, ಏನಾದರೂ ಒಳ್ಳೆ ಸಿನಿಮಾ ಬಂತ ಕರೆದ್ರ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಹೋಗಿ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಇವರು ಹೇಳಿದ್ರು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರು, ನೀನೇ ಮಾಡಬೇಕು ರೇಖಮ್ಮ ಅಂತಂದರು. ಆಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಲ್ಲಿ ಒಂದು ಶರತ್ ಪಂಜರದ ಒಂದು ಡೈಲಾಗ್ ಬರುತ್ತೆ ರೇಖಮ್ಮ, ಅಂದರೆ ಪ್ಲೀಸ್ ಅದು ಮಾತ್ರ ಚೇಂಜ್ ಮಾಡಿಬಿಡಿ, ಅಂಥ ದೊಡ್ಡ ಕಲಾವಿದೆ ಅವ್ರನ್ನ ನಾವು ಈ ಥರ ರೀಕ್ಯಾಪ್ ಮಾಡೋದು ಚೆನ್ನಾಗಿರೋದಿಲ್ಲ, ಬೇಡ ರಾಜು ಅದೊಂದು ಡೈಲಾಗ್ ಚೇಂಜ್ ಮಾಡಿಬಿಡಿದೆ. ಇಲ್ಲ ರೇಖಮ್ಮ, ಅವ್ರು ಮಾಡಿದ್ದೇ ಬೇರೆ, ಮಿನುಗುತ್ತಾರೆ ಕಲ್ಪನಾನ ಯಾರು ಮೀರ್ಸೋಕ್ಕಾಗಲ್ಲ. ಆದರೆ ನೀವು ಒಂದು ಲೆಕ್ಚರರ್ ಆಗಿ, ಆ್ಯಕ್ಟಿಂಗ್ ಟೀಚರ್ ಆಗಿ ನೀವು ನಿಮ್ಮ ಕಡೆಯಿಂದ ಪ್ರಯತ್ನ ಪಡಿ. ಅವ್ರ ಥರನೇ ಮಾಡಬೇಕು ಅಂತ ಏನಿಲ್ಲ ರೇಖಮ್ಮ, ಅವ್ರನ್ನ ಯಾರು ಮೀರ್ಸಕ್ಕಾಗಲ್ಲ. ನಿಮ್ಮ ಪಾತ್ರ ನಿಮ್ಮ ಥರ ಆ್ಯಕ್ಟಿಂಗ್ ಯಾರು ಮೀರ್ಸಕ್ಕಾಗಲ್ಲ. ಸೊ ನೀವು ಅದು ಮಾಡಲೇಬೇಕು. ನಾನು ಡೈಲಾಗ್ ಚೇಂಜ್ ಮಾಡಲ್ಲ ಅಂದ್ರು, ಕೊನೆಗೂ ಮಾಡಿಸಿದ್ರು. ಇದರಲ್ಲಿ ಪ್ರತಿಯೊಂದು ನನಗೆ ಇನ್ನೂ ಸುಮಾರು ಇದ್ದಾವೆ ಕಾಮಿಡಿ. ಎಲ್ಲ ಕಾಮಿಡಿ ಸೀನ್ಸು ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆಲ್ಲರಿಗೂ ಮನ್ಸಿಗೆ ಮುಟ್ಟುತ್ತೆ. ಹಾಗೆ ನನ್ನ ಗೆಳತಿ ಅಪೂರ್ವ ಹಾಗೂ ದತ್ತು, ಇವ್ರ ಜೊತೆ ಕೆಲಸ ಮಾಡಿನೂ ನಂಗೆ ತುಂಬಾ ಸಂತೋಷ ಆಯಿತು. ನಮ್ಮ ಇಡೀ ಟೀಮ್, ನಮ್ಮ DOP ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಟಿಂಗ್. ಹಾಗೆ ಆಬ್ವಿಯಸ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಮಾಡ್ತಾರೆ, ಉಳಿದವ್ರು ಹಂಗೆ ಇರ್ತಾರೆ. ಓಕೆ, ಅವ್ರ ಜನರೇಷನ್ ಮುಗಿಯುತ್ತೆ, ನೆಕ್ಸ್ಟ್ ಜನರೇಷನ್ನಿಗೆ. ಈಗ ಹಂಗಿಲ್ಲ ಅಲ್ವಾ, ಈಗ ಭ್ರೂಣ ಹತ್ಯೆ ಸ್ಟಾಪ್ ಆಗಿದೆ. ಸೊ ಈಕ್ವಲ್ ಆಗಿ ಸ್ಟ್ರೆಂತ್ ಬಂದಾಗ ಮುಂದೊಂದು ದಿನ ನಾಗೂಗೆ ವಧು ಬೇಕಾಗಿದೆ ಇರೋದು, ಇನ್ನೊಬ್ಬರಿಗೆ ವರ ಬೇಕಾಗಿದೆ ಅನ್ನೋ ಸಿನಿಮಾ ತೆಗಿಬೇಕಾಗುತ್ತೆ ಆಫ್ಟರ್ 20 years ಅಲ್ವಾ. ಸೊ ಈ ತರ ಇದೇ ಮಾಡ್ಬೇಡಿ. ಹೆಣ್ಮಕ್ಳು ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ಯಾರು ಮಕ್ಕಳೇ ಹೌದು ಮೇಡಮ್, ಇಂಡಿಪೆಂಡೆನ್ಸಿ ಕೂಡ ಇದೆ. ಬಟ್ ಸ್ಟಿಲ್ ಇದು ಇಂಡಿಯಾ ಆಗಿರೋದ್ರಿಂದ ವಿ ಆಲ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್ಸ್ ಅಲ್ವಾ. ಸೊ ನಾನೇನ್ ಹೇಳ್ತಾ ಇದ್ದೀನಿ, ಜೆಂಡರ್ ಇನ್ಇಕ್ವಾಲಿಟಿ ಬೇಡ, ಗಂಡು ಡಾಮಿನೆನ್ಸ್ ಹೆಣ್ಣು ಡಾಮಿನೆನ್ಸ್ ಬೇಡ. ಅಲ್ಟಿಮೇಟ್ಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನೀವು ಕೇಳಿರೋ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ದಯವಿಟ್ಟು ನಾನು ಹೇಳ್ತಿರೋದು, ನೀವು ಡ್ಯಾನ್ಸ್ ಬರುತ್ತಾ, ಭರತನಾಟ್ಯ ಬರುತ್ತಾ, ಬ್ರೇಕ್ ಡ್ಯಾನ್ಸ್ ಬರುತ್ತಾ ಅಂತ ಎಲ್ಲ ಹ್ಯೂಮರ್ ಕಂಟೆಂಟ್ಗೋಸ್ಕರ ತಗೊಂತಾರೆ ಮ್ಯಾಮ್. ಬಟ್ ನೀವು ಮುಂಚೆ ಅದೇ ತರ ಇದೆ. ಹೌದು ಹಂಗಿತ್ತು ಮ್ಯಾಮ್. ನಾವು ಹೆಣ್ಮಕ್ಳು ಕ್ಷಮೆಯ ದರಿದ್ರಿ ಅಲ್ವಾ, ಒಂದು ಕ್ಷಮೆ ಕೊಟ್ಟು ಒಂದು ಚಾನ್ಸ್ ಕೊಡೋಣ. ಅಂದ್ರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ನೀವ್ ಹೇಳಿದಕ್ಕೆ ಇನ್ನೊಂದು ಆಡ್ ಆನ್ ಮಾಡ್ಬೇಕಂದ್ರೆ, ಇರೋ ಗಂಡು ಮಕ್ಕಳಲ್ಲಿ ಇರೋ ಹೆಣ್ಮಕ್ಳು ಆರಿಸ್ಕೊಳ್ಳಿ, ಆಯ್ಕೆ ನಮ್ಮ ಕೈಯಲ್ಲಿದೆ. ಹಂಗಂತ ಹೇಳಿ ನಾವು
ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇರೋದ್ರಲ್ಲಿ ಗುಣ, ವ್ಯಕ್ತಿತ್ವ, ಗುಣ ನೋಡಿ, ವ್ಯಕ್ತಿತ್ವ ನೋಡಿ ನಾವು ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಬಿಟ್ಟು ಅವರ ಉದ್ಯೋಗ ನೋಡಿ ಒಬ್ಬ ರೈತ ಅಂತ ಹೇಳಿ ಕಡೆಗಣಿಸೋದು, ಒಬ್ಬ ಹಳ್ಳಿಯವನು ಅಂತ ಹೇಳಿ ಕಡೆಗಣಿಸೋದು, ಒಬ್ಬ ಸಣ್ಣ ಕೆಲಸದವನು ಅಂತ ಕಡೆಗಣಿಸೋದು, ಇದು ಆಗ್ಬಾರ್ದು ಅಂತ ನನ್ನ ಒಂದು ಒಪಿನಿಯನ್ ಮಾಡಿ. ಯಾರೇ ಆಗಿರ್ಲಿ, ಪೇರೆಂಟ್ಸ್ ಆಗಿರ್ಬೋದು, ನನ್ನ ಪೇರೆಂಟ್ಸ್ ಹಣ್ಣು ತಗೊಂಡ್ಬರೋ ಅವರ ಕಡೆಯವರು ಅವ್ರಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಕೊಡ್ಬೇಡ. ಎಲ್ಲರೂ ಅಷ್ಟೇ, ನನ್ನ ತಂದೆ ತಾಯಿಗಳು ಅವ್ರಿಗಿಂತ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಈಗಲೇ ಹೇಳ್ತೀನಿ. ಯಾಕೆಂದ್ರೆ ನನಗೆ ಮೈಕ್ ಇಟ್ಕೊಂಡು ಮಾತಾಡೋಕ್ಕೆಲ್ಲ ಅಷ್ಟೊಂದು ಬರಲ್ಲ, ಗೊತ್ತಿರ್ಬೋದು ನಿಮಗೆಲ್ಲ. ಬಟ್ ಸಮಯ ಬಂದಾಗ ಮಾತಾಡಲೇಬೇಕಲ್ಲ, ಹಾಗಾಗಿ 2 ಮಾತಾಡ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಅವರು ಸಾರ್ ನನ್ನ ಹತ್ರ ರಾಜು ಸರ್ ಸ್ಕ್ರಿಪ್ಟ್ ಹೇಳಿದಾಗ ಅವ್ರು ಹೇಳಿದ ರೀತಿ ತುಂಬ ಇಷ್ಟ ಆಯಿತು. ಮತ್ತು ಒಂದು ವಿಷಯ ಕೊಡುವಂಥದ್ದು, ಒಂದು ವಿಷಯ ಮುಟ್ಟಿಸುವಂಥದ್ದು. ಹಾಗಾಗಿ ತಕ್ಷಣ ನಾನು ಒಪ್ಕೊಂಡೆ, ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ಮತ್ತು ಕೆಲಸ ಮಾಡುವಾಗಲೂ ಅಷ್ಟೇ, ಒಂದು ಕುಟುಂಬ ಅಂತ ಏನು ಹೇಳಿದ್ರು ಅದು ಸತ್ಯವಾಗ್ಲೂ ಇತ್ತು. ಹಾಗಂತ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಹಿಂಗೆ ಬೇಕಂದ್ರೆ ಹಂಗೆ ಬೇಕು. ಅಷ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ, ನನ್ನೊಬ್ಳ ಕೈಲಿ ಅಂತಲ್ಲ, ಪ್ರತಿಯೊಬ್ಬರ ಕೈಲೂ. ಮತ್ತು ರೇಖಮ್ಮ ಅದು ಸೀನ್ ನೋಡುವಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವಾಗಲೂ ದುಃಖದಲ್ಲಿರ್ತೀವಿ, ಈ ಥರ ಏನಾರು ಒಂದು ನೋಡಿದಾಗ ಒಂದು ಮನಸ್ಸು ಖುಷಿ ಆಗುತ್ತೆ, ಅದು ಬೇಕು ಮನುಷ್ಯನಿಗೆ. ಹಾಗಾಗಿ ಮತ್ತು ಮೇಡಮ್ ಅವರು ಕೇಳಿದ ಪ್ರಶ್ನೆಗೆ ಪ್ರತಿ ಒಂದು ಹೆಣ್ಮಕ್ಳು ಒಂದು ಮನಸ್ಸಲ್ಲಿ, ಎಲ್ಲದಕ್ಕಿಂತ ಮೊದಲಾಗಿ ಮನಸ್ಸಲ್ಲಿ ಹೋರಾಡುವಂಥ ಪ್ರತಿ ಒಂದು ಹೆಣ್ಮಕ್ಳಿಗೂ ಪ್ರತಿದಿನನೂ ಪ್ರತಿ ಕ್ಷಣನೂ ಈ ಆಲೋಚನೆಗಳು ತಲೆಯಲ್ಲಿ ಮನಸ್ಸಲ್ಲಿ ಬರ್ತಾ ಇರುತ್ತೆ. ತುಂಬ ನೋವಾಗುತ್ತೆ ಇದನ್ನು ಹೇಳ್ಕೊಳ್ಳೋದಕ್ಕೆ, ಆದರೂ ನಡೀತಾ ಇದೆ ಜೀವನ ಅಂತ ಹೇಳಬೇಕು. ಅವತ್ತಿನ ಕಾಲದಲ್ಲಿ ನಾನು ಕೇಳಿದ್ದೀನಿ ಕೆಲವೊಂದು, ಚಿಕ್ಕ ವಯಸ್ಸಲ್ಲಿ ಅದೇನೋ ಅದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಕೇಳಿದ್ದೀನಿ, ಹೆಚ್ಚಾಗಿ ಕೇಳಿರೋದನ್ನ ಹೇಳ್ತೀನಿ. ಮಕ್ಕಳಿಗೆ ಹೆಣ್ಮಗು ಆಯಿತು ಅಂತ ಅಂದರೆ ಭತ್ತ ತಿನ್ನಿಸೋದು, ಹಾಲಲ್ಲಿ ಮುಳುಗ್ಸೋದು, ಜೀವಂತಾಗಿ ಊತೋದು, ಗೊತ್ತಾದರೆ ಅದೇ ವಿಷ ಯಾವ ಥರ ತಿನ್ನಿಸಿ ಇದನ್ನೆಲ್ಲ ಮಾಡೋದು. ಆ ಟೈಮಲ್ಲಿ ಆಗಿ 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 ಇವತ್ತೊಂದು ದಿನ ಹೆಣ್ಮಕ್ಳು ಸಂತಾನನೇ ಕಡಿಮೆ ಆಗೋಗಿದೆ. ಒಂದು ಪ್ರಾಣಿ ಪಕ್ಷಿ ಸಂತಾನ ಕಮ್ಮಿ ಆಗಿದೆ ಅಂತ ಕೇಳಿದ್ರೇ ಎಷ್ಟೊಂದು ಬೇಜಾರಾಗುತ್ತೆ. ಅಂಥದ್ರಲ್ಲಿ ಹೆಣ್ಮಕ್ಳು ಸಂತಾನ ಕಮ್ಮಿ ಆಗಿದೆ. ಬೇರೆ ಬೇರೆ ಥರ 108 ಪ್ರಾಬ್ಲಮ್ ಶುರು ಆಗಿದೆ ನಿಜವಾಗ್ಲೂ. ಇವಾಗ ಪ್ರೆಸೆಂಟ್ ಹಿಂಗಿದೆ, ಕೆಲವೊಂದು ಈಗಲೂ ಒಂದೊಂದು ಕೆಲವು ಮನೆಯಲ್ಲಿ ನಡೀತಾ ಇದೆ. ಏನು ಅಂದರೆ ಮುಂದಕ್ಕೆ ಕಿಚನ್ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಅಡುಗೆ ಮನೆನೇ. ಯಾಕೆಂದ್ರೆ ಅಡುಗೆ ಅನ್ನೋದೇ ಹೋಗ್ತಾ ಇದೆ. ಆಮೇಲೆ ಕೆಲಸ ಅವತ್ತಿನ ದಿನ ಗಂಡಸು ದುಡಿಬೇಕಿತ್ತು, ಹೆಂಗಸು ಮನೇಲಿ ಕೆಲಸ ಮಾಡ್ಬೇಕಿತ್ತು. ಬಟ್ ಈಗೀಗ ಹೆಣ್ಣನ್ನು ದುಡಿಯೋದ್ರಿಂದ ಎಲ್ಲೋ 100ರಲ್ಲಿ ಒಂದು 10 ಜನ, ಒಂದು 50 ಜನನೇ ಅಂತ ತಗೊಳ್ಳಿ, ಧೈರ್ಯವಾಗಿ ನಾನು ದುಡಿತೀನಿ, ನಾನೊಬ್ಳೆ ಯಾಕೆ ಮಾಡ್ಬೇಕು, ಬಂದ್ ಮಾಡಿ ಅಂದ್ರೆ ಬೇಡ ಪಾರ್ಸಲ್ ತರ್ಸೋಣ ಅನ್ಕೊಂಡು ಅಡುಗೆದು ಹೋಯ್ತು ಅಂತ ಅನ್ಕೊಳ್ಳಿ. ಇನ್ನು ಮಕ್ಕಳು ಮದ್ವೆ ಅನ್ನೋ ಕಾನ್ಸೆಪ್ಟ್ ನಾನು ನಿಜವಾಗ್ಲೂ ಹೇಳ್ತೀನಿ, ಒಂಥರ ಭಯನೇ ಆಗುತ್ತೆ. ಮದುವೆ ಲಿವಿಂಗ್ ಟುಗೆದರ್ ಅಂತ ಏನೋ ಇದೆ, ಅದಾಯ್ತು. ಅದಾದ್ಮೇಲೆ ಮದುವೆ ಮಾಡ್ಕೊತಾರಂತೆ, ಮಕ್ಕಳು ಬೇಡ ಅಂತೆ. ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಅದನ್ನ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಆಗಿರೋದನ್ನ ಒಂದು 5-6 ನೋಡಿ, ಅದನ್ನ ಹೇಳಕ್ಕೆ ಇಷ್ಟಪಡಲ್ಲ, ಅವ್ರವ್ರ ಲೈಫು. ಬಟ್ ಕೆಲವೊಂದು ಟೈಮು ಕೆಲವರು ಟಾರ್ಚರ್ ತೊಗೊಂಡಿರೋದಕ್ಕೆ ಕೆಲವು ಹೆಣ್ಮಕ್ಳು ತಾಯಿ, ಅಂದರೆ ಅದರಲ್ಲೂ ಮುಖ್ಯವಾಗಿ ತಾಯಿ, ಅವಳು ಜೀವನನ ನೊಂದ್ಕೊಂಡು ಕಷ್ಟದಲ್ಲಿ ಕಳೆದು ಯಾರ ಹತ್ರ ಹೇಳ್ಕೊಳಕ್ಕಾಗದೆ, ಎಲ್ಲೂ ಇದು ಮಾಡೋಕ್ಕಾಗದೆ, ಇವಾಗ ಅವಳಿಗೆ ತಿಳಿದೆ ನಾವು ಅದನ್ನು ತನ್ನ ಹೆಣ್ಮಕ್ಳ ಮೇಲೆ ಹಾಕಿ, ಬೇಡಮ್ಮ ಹಂಗಿದ್ರೆ ಹಿಂಗಿದ್ರೆ ಹಂಗೆ, ನೀನು ಆರಾಮಾಗಿರು ಅಂತ. ಅದನ್ನ ಕೆಲವು ಮಕ್ಕಳು ಒಳ್ಳೇದಾಗಿ ತಗೋತಾ ಇದ್ದಾರೆ, ಕೆಲವು ಮಕ್ಕಳು ಅದನ್ನೇ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಇದರಲ್ಲಿ ಯಾರು ತಪ್ಪು ಯಾರ್ದಿದ್ದು ಅಂತ ಹೇಳಕ್ ಗೊತ್ತಾಗ್ತಿಲ್ಲ. ಒಟ್ಟಾರೆ ಮುಂದಕ್ಕೆ ಏನಾಗುತ್ತೋ ಅನ್ನೋ ಭಯ ನನಗಂತೂ ಖಂಡಿತ ಇದೆ ನಿಜವಾಗ್ಲೂ. ಇವಾಗ ಒಂದು ವಿಷಯ ಹೇಳ್ಬೇಕಂದ್ರೆ, ಸಿನಿಮಾಗೆ ಸಂಬಂಧಪಟ್ಟಂಗೆ ನಾವು ಪ್ರೆಸೆಂಟ್ ಹಿಂದೆದು ಹೋಗಕ್ಕಾಗಲ್ಲ, ಮುಂದೆದನ್ನು ನಾವು ಹೇಳಕ್ಕಾಗಲ್ಲ. ಹಿಂದೆ ನಡೆದೋಗಿದೆ, ಅದನ್ನ ಇದು ಮಾಡೋಕ್ಕಾಗಲ್ಲ. ಮುಂದೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಅಲ್ಲಿ ಏನಿದೆ ಅದನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಇವರು. ಅದನ್ನ ಒಂದು ಕಾಮಿಡಿ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಮುಟ್ಟಿಸ್ಬೇಕು ಅನ್ನೋದು ಒಂದು ಅವ್ರದ್ದು ಪ್ರಯತ್ನ. ಅದನ್ನ ನನ್ನ ಕತೆ ಹೇಳುವಾಗ ಹೇಳಿದ್ದು ನನಗೆ ತುಂಬಾ ಖುಷಿ ಆಯ್ತು, ನನಗೆ ತುಂಬಾ ಒಪ್ಪಿಗೆ ಆಯ್ತು. ತುಂಬಾ ಖುಷಿಯಿಂದ ಸಿನಿಮಾದಲ್ಲಿ ನಾನು ಮಾಡಿದೆ. ಜೊತೆಗೆ ನಿಜ ಇದರಲ್ಲಿ ತಾಯಿ ಇಲ್ಲ, ಅದೇನಲ್ಲಿ ತೋರಿಸಿದ್ದಾರೆ ಅದು ಹಂಗೆ ಇದೆ.
ಸರ್ ಇವತ್ತಿಗೂ ನಮಗೆ ಒರಿಜಿನಲ್ ನಾಗನ್ ತೋರಿಸಿಲ್ಲ. ಖಂಡಿತ ಮ್ಯಾಮ್. ಪ್ರತಿ ಶೂಟಿಂಗಲ್ಲಿ ಎಲ್ಲಿ ಒರಿಜಿನಲ್ ಆಗು ಒರಿಜಿನಲ್ ಆಗು ಅಂತ ಕೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಅವ್ರು ಇನ್ನೂ ಬಂದಿಲ್ಲ. ಬಟ್ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಮಾಡಿದ್ದೀವಿ. ನೀವು ನೋಡುವಾಗ ನಿಮಗೂ ಅಷ್ಟೇ ಹಾರ್ಟ್ಗೆ ಟಚ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಮುಂದೆ ಎಲ್ಲರೂ ಒಂದು ಒಳ್ಳೇದಾಗಲಿ ಅಂತ ಹಾರೈಸಿ, ಈ ಥರ ಒಂದು ಪ್ರೊಡ್ಯೂಸರ್ ಬಂದರೆ ಮುಂದಕ್ಕೆ ನಾವುಗಳು ಸಿನಿಮಾ ಅಂತ ಮಾಡ್ಬೋದು, ಅವರು ಬದುಕಿದ್ರೆ ನಾವು ಬದುಕ್ಬೋದು. ಇದರಿಂದ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಲಿ ಅಂತ ಜನಗಳಲ್ಲಿ ಕೇಳ್ಕೊತೀನಿ. ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ನೀಡಿದ್ದೇನೆ. ನನಗೊಂದು ಚಾಲೆಂಜ್ ಇತ್ತು ಈ ಫಿಲಮಲ್ಲಿ. ಹಾಸ್ಯ ಸೆಂಟಿಮೆಂಟು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇರುತ್ತೆ. ಆದಷ್ಟು ಶ್ರಮ ವಹಿಸಿ ಒಳ್ಳೆಯ ಸಂಗೀತ ಕೊಡೋ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಮನೆಯಲ್ಲೂ 3 ಗಂಡಿದ್ದಾವೆ, ಹೆಣ್ಣು ಸಿಗ್ತಾ ಇಲ್ಲ. ಸಿನಿಮಾ ನೋಡ್ತಾ ಅದು ಫ್ಲ್ಯಾಶ್ ಬ್ಯಾಕ್ ಬಂದು ಹೋಗ್ತಾ ಇತ್ತು. ಮೊದಲನೇ ಹಂತನೂ ಇದೆ, 2ನೇ ಹಂತ ಇದೆ, 3ನೇ ಹಂತ ಇದೆ. ತುಂಬ ಹತ್ರವಾಗಿದೆ ನನಗೆ ಸಿನಿಮಾ ಮ್ಯೂಸಿಕ್ ಮಾಡಬೇಕಾದಾಗ. ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆರ್ ಕೆ ಅವರು. ಯಾರಿಗೂ ಸ್ವಲ್ಪನೂ ಬೇಜಾರಾಗಲ್ಲ. ಕಾಮಿಡಿ ಸೆಂಟಿಮೆಂಟು ಮೆಸೇಜು ಕ್ಯಾರಿ ಆಗ್ತಾ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಯಾರಿಗೂ ಬೇಜಾರಾಗಲ್ಲ, ಬೋರ್ ಆಗಲ್ಲ ಮುಖ್ಯವಾಗಿ. ಮತ್ತು ಎಲ್ಲ ಹಿರಿಯ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಚಾಲೆಂಜ್ ಆಯಿತು ಯಾವ ಥರ ಮ್ಯೂಸಿಕ್ ಮಾಡ್ಬೇಕಂತೇಳಿ ಅವ್ರಿಗೆಲ್ಲ. ಹಾಗೆ ಒಂದು ಹಂತಕ್ಕೆ ಪ್ರಯತ್ನ ಮಾಡಿದ್ದೀನಿ ಮೇಡಮ್. ತುಂಬ ಚೆನ್ನಾಗಿದೆ ಫಿಲಮ್ ಮಾತ್ರ. ದಯಮಾಡಿ ಎಲ್ಲ ಮಾಧ್ಯಮದವರು ತಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ ಒಳ್ಳೆ ಪ್ರಚಾರ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ಆರ್ ಕೆ ಅವರಿಗೆ ಧನ್ಯವಾದ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೆ ಈ ಸಾಲಿನಲ್ಲಿ ಕುಳಿತಿರತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಶರಣಾರ್ಥಿ. ನಾವು ಕಲಾವಿದರು ಡೈರೆಕ್ಟ್ರು ಹೇಳ್ಕೊಟ್ಟಿದ್ದು ಮಾತ್ರ ಡೈಲಾಗ್ ಹೇಳ್ತೀವಿ. ಇಲ್ಲಿ ಸ್ವಯಂ ಹೇಳು ಅಂದರೆ ಹೊಸಿ ನಡುಕ್ತೀವಿ. ಯಾಕೆಂದರೆ ಈ ಶಾಲೆ ಅಂಥದ್ದು ತುಂಬ ರಾವು ಜಾಸ್ತಿ. ಯಾಕೆಂದರೆ ರಾವು ಜಾಸ್ತಿ ಅಂದರೆ ನಿಮ್ಗೊಂದು ಪಾಯಿಂಟ್ ಹೇಳ್ತೀವಿ, ಕಣ್ಣೆಸರಾಯ್ತದೆ ಅಂತಾರೆ ನಮ್ಮ ಕಡೆ. ಯಾಕೆಂದರೆ ಸ್ಟೇಜ್ ಮೇಲೆ ಇರೋರನ್ನ ನೋಡಿ ನಾಟಕ ಮಾಡಿದವ್ರನ್ನೇ ನೀವುಳಿಸ್ತಾರೆ. ಹಂಗೆ ನಾವು ನೀಳಿಸ್ಕೊಳ್ಳೋ ಕೆಲಸಕ್ಕೆ ಬಂದಿದ್ದೀವಿ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ನಮ್ಮ ನಿರ್ದೇಶಕರು ಹೇಳಿದ್ರು, ಈ ಥರ ನಿಂದು ಬ್ರೋಕರ್ ಪಾತ್ರ ಇದೆ, ಈ ಥರ ಒಂದು ಕಾಮಿಡಿ, ಈ ಥರ ಒಂದು ವರ ನೋಡೋದು ಅಂದರೆ ಸಿನಿಮಾ ಮಾಡಿ. ಯಾಕೆಂದರೆ ನಮ್ಮೂರಲ್ಲಿ ಒಂದು 100 ಮನೆ ಗ್ರಾಮ, 35 ಗಂಡುಗಳು ಉಳಿದ್ಬಿಟ್ಟವೆ. ಇನ್ನವೇ ಪಾಪ ಉತ್ತರ ಕರ್ನಾಟಕಕ್ಕೆ ಹೋಯ್ತವ್ರೆ. ಮೇಡಮ್ ಹೇಳ್ದಂಗೆ ಕಾಲ ಏನಮ್ಮ ಇರ್ಬೋದು, ಆಗ ರೊಟ್ಟಿ ಮಗ್ಚಾಯ್ಕೊಂಡದೆ ಅಂದರೆ ಅದೇ ವಿಚಾರ ಇರುತ್ತೆ. ಆಗ ನಮ್ಮ ತಾಯಿ ನಮ್ಮ ಅಕ್ತಿರನ್ನ ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟವ್ರೆ ಅಂತ ನನಗೆ ಗೊತ್ತು. ಆದರೆ ನಾನು ಮದುವಾಗ ಹಂಗಿರಲಿಲ್ಲ, ಭಾಳ ಡಿಮ್ಯಾಂಡ್ ಇತ್ತು. ನಾನು ಈ ಪಾಪ ಚೆನ್ನಾಗಿ ವ್ಯವಸಾಯ ಮಾಡೋ ಹುಡುಗರಿಗೆ ಹೇಳ್ತಾ ಇರ್ತೀನಿ, ಆಹಾ ನಮ್ಮ ಕಾಲದಾರ ಹುಟ್ಟಿದ್ರೆ ನಿಮ್ಗೆ ಎಷ್ಟು ಯಶಸ್ಸಿತ್ತಪ್ಪ ಅಂತ. ನಮಗೆ ಏನು ವರದಕ್ಷಿಣೆ ಕೊಡ್ತೀವಿ, ಇನ್ನೂ ಜಾಸ್ತಿ ಕೊಡ್ತೀವಿ ಅನ್ನೋ ಕಾಲದಲ್ಲಿ ನಾವು ಹುಟ್ಟಿದೋ. ಈಗ ಪಾಪ ನಾವು ವಧುದಕ್ಷಿಣೆ ಕೊಡ್ತೀವಿ ಅಂದ್ರೂ ಹೆಣ್ಣು ಸಿಗ್ತಾ ಇಲ್ಲ. ಒಳ್ಳೆಯ ಕಾಲ ಬರಲಿ, ಕಾಲಾಯ ತಸ್ಮೈ ನಮಃ ಅಂತ ದೊಡ್ಡವ್ರು ಹೇಳ್ತಾರೆ. ಹಂಗೆ ಈ ಸಿನಿಮಾ ನಮ್ಮ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲರೂ ಚೆನ್ನಾಗಿ ಮಾಡವ್ರೆ ಅಂತೀವಿ. ನಾವು ಉಪ್ಪೋ ಸೆಪ್ಪೆಯೋ ಖಾರವೋ ಏನೋ ಒಂದು ಮಾಡಿಟ್ಟಿರ್ತೀವಿ. ಅದನ್ನು ನೀವು ರುಚಿ ನೋಡಿ, ತುಂಬ ಚೆನ್ನಾಗಿದೆ ಅಂತ ಸವಿಬೇಕಾಗಿರೋ ನೀವು, ನಿಮ್ಮ ಆಶೀರ್ವಾದ, ಮಾಧ್ಯಮದರ ಆಶೀರ್ವಾದ, ನಮ್ಮ ನಿರ್ದೇಶಕರು ನಮ್ಮ ಕೈಲಿ ಕೆಲಸ ಮಾಡಿಬಿಟ್ಟು ಇವತ್ತು ನೋಡಿ ಕೆಳಗಡೆ ಕೂತವ್ರೆ, ನಮ್ಗೆ ಅದು ಮುಜುಗರ. ಹಂಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾದ ಮೇಲೆ. ನಾನು ಬ್ರೋಕರ್ ಆಗಿ ಇದು ಗೊತ್ತಿತ್ತಲ್ಲ, ಆ ಕಂಟೆಂಟ್ ಗೊತ್ತಿತ್ತಲ್ಲ, ಆ ಕಷ್ಟ ಗೊತ್ತಿತ್ತಲ್ಲ. ನಾವು ಅಭಿನಯ ಜೊತೆಗೆ ನೈಜ ಅಭಿನಯ ಅನ್ಕೋತೀವಿ, ಯಾಕೆಂದರೆ ರಿಯಲ್ ಇತ್ತಲ್ಲ ಕತೆ. ಹಾಗಾಗಿ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನಮ್ಮ ಹೀರೋ ಸಾಹೇಬ್ರಿಗೆ, ಮೇಡಮ್ ಅವ್ರ ಜೊತೆ ನಾವು ತುಂಬ ಹಾಸ್ಯ ಕಾರ್ಯಕ್ರಮಗಳು, ಸಿನಿಮಾಗಳು, ಸೀರಿಯಲ್ಗಳು ಮಾಡಿದ್ದೀವಿ. ಅವರ ಆಶೀರ್ವಾದ, ಮೇಡಮ್ ಅವರು ಈ ನೋಡಿ ಎಷ್ಟು ಅಂತ ಗಣ್ಯಾತಿ ಗಣ್ಯರ ಮಧ್ಯದಲ್ಲಿ ನಮ್ಮನ್ನು ಕುಂಡ್ರಿಸಿದಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿ. ನಮ್ಮ ಅಪ್ಪ ಅಮ್ಮ ನನ್ನನ್ನು ದತ್ತು ಅಂತ ಕರೀತಾರೆ. ನನ್ನ ಹೆಂಡತಿ ಕೂಡ ಮದುವೆ ಆಗಿದೆ ನನಗೆ, ಲವ್ ಮ್ಯಾರೇಜು. ದ ಮ್ಯಾನ್ ಹೂ ಡಿಸರ್ವ್ಸ್ ಟು ಲಿವ್ ಲಾಂಗ್ ಕಮ್ಸ್ ವಿತ್ ಅ ಗಾಡ್ಸ್ ರೈಟಿಂಗ್ ಹೂ ಲಿವ್ಸ್ ವೆರಿ ಲೆಸ್. ಈ ಧ್ವನಿ ಪ್ರತಿಯೊಬ್ಬ ಜನ, ಕರ್ನಾಟಕ ಜನ ಅವ್ರ ಹೃದಯಕ್ಕೆ ಮುಟ್ಟಬೇಕು. ಈ ಕೆಲಸ
ಮಾಧ್ಯಮ ಮಿತ್ರರು ಮಾಡೇ ಮಾಡ್ತಾರೆ, ದಯವಿಟ್ಟು ಮಾಡಬೇಕು. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಸಹ ಕಲಾವಿದರಿಗೆ, ಮ್ಯಾಮ್ ಅಪೂರ್ವ ಮ್ಯಾಮ್, ರೇಖಾದಾಸ್ ಮ್ಯಾಮ್, ಸೋನಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆರ್ ಕೆ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಮಗು ಥರ ನೋಡ್ಕೊಂಡಿದ್ದಾರೆ. ಇವತ್ತೇ ನನ್ನ ಪರಿಚಯ ಅಲ್ಲ, 8 ವರ್ಷದಿಂದ ಪರಿಚಯ. ಆಮೇಲೆ ಮುಂದಿನ ಜನ್ಮ ಅಂತ ಒಂದಿದ್ರೆ ಮತ್ತೆ ಹೆಣ್ಣಾಗಿ ಹುಟ್ಟಬೇಕು ಅಂತ ಇಷ್ಟ ನನಗೆ.